ಕೇಂದ್ರ ಉಕ್ಕು ಸಚಿವರನ್ನ ನೀವು ಉಕ್ಕು ಸಚಿವರಲ್ಲ, ನೀವು ತುಕ್ಕು ಸಚಿವರೆಂದು ಕಾಂಗ್ರೆಸ್ ಲೇವಡಿ. ನಮ್ಮ ರಾಜ್ಯಕ್ಕೆ ಮಾತ್ರ ಅನುದಾನ ಕೊಡೋದಿಲ್ಲ, ಹೊರ ರಾಜ್ಯಕ್ಕೆ ಅನುದಾನ ಕೊಡ್ತೀರಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ಪರ ವಿರೋಧ ಚರ್ಚೆಗಳು ಶುರುವಾಗಿವೆ. ಹೊರ ರಾಜ್ಯಕ್ಕೆ ಮಾತ್ರ ಅನುದಾನ ಕೊಡ್ತಾರೆ, ನಮ್ಮ ರಾಜ್ಯಕ್ಕೆ ಚೊಂಬು ಕೊಡ್ತಾರೆ. ಅವರು ಉಕ್ಕು ಸಚಿವರಲ್ಲ, ತುಕ್ಕು ಸಚಿವರೆಂದು ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಕೇಂದ್ರ ಸಚಿವ ಬಾಡೂಟಕ್ಕೆ ಮಾತ್ರ ಹಾಜರಾಗ್ತಾರೆ, ಉಳಿದ ಹಾಗೆ ಚರ್ಚಿಸೋದಕ್ಕೆ ಬರೋದಿಲ್ಲ. ಎಚ್.ಡಿ.ಕೆಗೆ ಲೇವಡಿ ಮಾಡುತ್ತಿರುವಂತಹ ಕಾಂಗ್ರೆಸ್ ಬಾಡೂಟಕ್ಕೆ ಹಾಜರಾಗಿ ಚರ್ಚೆಗೆ ಬರೋದಿಲ್ಲ. ಕೇಂದ್ರದಿಂದ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ರಾಜಸ್ಥಾನ ಹರಿಯಾಣ ಅಂತ ಹೇಳಿ ಓಡಾಡ್ತಾರೆ, ಅಲ್ಲಿಗೆ ಬೇಕಾದ್ರೂ ಅನುದಾನ ಕೊಡ್ತಾರೆ, ಆದ್ರೆ ನಮ್ಮ ರಾಜ್ಯಕ್ಕೆ ಏನು ಕೊಡೋದಿಲ್ಲ. ಹೊರ ರಾಜ್ಯಕ್ಕೆ ಮಾತ್ರ ಅನುದಾನ, ನಮ್ಮ ರಾಜ್ಯಕ್ಕೆ ಕೊಡೋದಿಲ್ಲ. ರಾಜಕೀಯ ದ್ವೇಷನ ಇಟ್ಕೊಂಡಿದ್ದಾರೆ. ಉಕ್ಕು ಸಚಿವರಲ್ಲ ಬಿಡಿ, ಅವರು ತುಕ್ಕು ಸಚಿವರು ಎಂದು ಕಾಂಗ್ರೆಸ್ ಈಗ ಕುಹಕವಾಡಿದೆ. ಕೇಂದ್ರ ಸಚಿವ ಬಾಡೂಟಕ್ಕೆ ಮಾತ್ರ ಬರ್ತಾರೆ. ಕೇಂದ್ರ ಉಕ್ಕು ಸಚಿವರಾಗಿರ್ತಕ್ಕಂತಹ ಎಚ್.ಡಿ. ಕುಮಾರಸ್ವಾಮಿ ನಿನ್ನೆ ಯಾವ ಕಾರ್ಯಕ್ರಮಕ್ಕೆ ಬಂದರೂ ಆ ಕಾರ್ಯಕ್ರಮಕ್ಕೆ ಬಂದಂತಹ ಸಮಯ, ಆ ಕಾರ್ಯಕ್ರಮದಲ್ಲಿ ಊಟದ ಸಮಯ ಬಂದಾಗ ಮಾತ್ರ ಕೇಂದ್ರ ಸಚಿವರು ಬಂದಿದ್ದಾರೆ. ಹಾಗಾದರೆ ಅದು ಯಾವ ಕಾರ್ಯಕ್ರಮ ಅದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ರಾಜಕೀಯ ದ್ವೇಷವನ್ನು ಇಟ್ಕೊಂಡಿದ್ದಾರೆ. ಹೂಡಿಕೆದಾರರ ಸಮಾವೇಶಕ್ಕೆ ಆಹ್ವಾನ ಇದ್ದರೂ ಹೋಗದ ಎಚ್.ಡಿ. ಕುಮಾರಸ್ವಾಮಿ ಸಮಾವೇಶಕ್ಕೆ ಬರಲ್ಲ, ಅವರು ಬಾಡೂಟಕ್ಕೆ ಮಾತ್ರ ಹಾಜರು. ಹೂಡಿಕೆದಾರರ ಅಂದರೆ ಷೇರು ಸಂಬಂಧಪಟ್ಟಂತ ಒಂದು ಸಭೆ, ಪಕ್ಕದ ಆಂಧ್ರಕ್ಕೆ ಅನುದಾನ ತರ್ತಾರೆ, ಆದರೆ ನಮ್ಮ ರಾಜ್ಯಕ್ಕೆ ತರೋದಿಲ್ಲ. ಸ್ವಯಂ ಪ್ರತಿಷ್ಠೆಗೋಸ್ಕರ ರಾಜ್ಯದ ಹಿತ ಮರೆತ ಯೂ-ಟರ್ನ್ ಎಚ್.ಡಿ.ಕೆ. ರಾಜ್ಯಕ್ಕೆ ನಯಾ ಪೈಸೆ ಕೊಡುಗೆ ಇಲ್ಲ, ತುಕ್ಕು ಹಿಡಿದ ಕೇಂದ್ರ ಸಚಿವ. ಒಂದೇ ದಿನದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುತ್ತೇನೆ ಎಂದು ಪೌರುಷ ಮೆರೆದಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೂಡಿಕೆದಾರರ ಸಭೆಗೆ ಬರೋದಿಲ್ಲ ಮನುಷ್ಯ. ತೀಕ್ಷ್ಣವಾಗಿ ಟ್ವೀಟ್ ಮೂಲಕ ಕಟು ಟೀಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ. ಹೂಡಿಕೆದಾರರ ಸಮಾವೇಶಕ್ಕೆ ಆಹ್ವಾನ ಇದ್ದರೂ ಹೋಗದ ಎಚ್.ಡಿ. ಕುಮಾರಸ್ವಾಮಿ ಸಮಾವೇಶಕ್ಕೆ ಬರಲ್ಲ, ಅವರು ಬಾಡೂಟಕ್ಕೆ ಮಾತ್ರ ಹಾಜರು. ಕುಮಾರಸ್ವಾಮಿ ಮಾಡೋದು ಹಂಗೆ, ಕಾಂಗ್ರೆಸ್ ಲೇವಡಿ ಮಾಡೋದು ಹಂಗೇನೆ, ಎರಡು ಸರಿ ಇದ್ದಂಗೆ ಕಾಣ್ತಾ ಇದೆ. ಹೂಡಿಕೆದಾರರ ಸಮಾವೇಶಕ್ಕೆ ಹೋಗಿ ಸ್ವಾಮಿ, ಕರ್ನಾಟಕಕ್ಕೇನಾದರೂ ಲಾಭ ಆಗೋ ಕೆಲಸ ಮಾಡಿ ಸ್ವಾಮಿ ಅಂದರೆ ಊಟ ಕೊಡೋ ಟೈಮಿಗೆ ಹೋಗಿದ್ರಂತೆ ಕುಮಾರಸ್ವಾಮಿ. ನಮಗೆ ಗೊತ್ತಿಲ್ಲ ಯಾವ ಸಮಯಕ್ಕೆ ಹೋದ್ರು ಅಂತ. ಕಾಂಗ್ರೆಸ್ನವರು ಆ ಅರ್ಥದಲ್ಲಿ ಲೇವಡಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಲೋಕಸಭೆಗೆ ಎಂಟ್ರಿ ಕೊಟ್ಟು ಅಲ್ಲೊಂದಷ್ಟು ಲಾಬಿ ಮಾಡ್ಕೊಂಡು ಕೇಂದ್ರ ಸಚಿವರಾಗಿದ್ದಾರೆ. ಕರ್ನಾಟಕಕ್ಕೇನಾದರೂ ಕೊಡುಗೆ ಕೊಡಬೇಕಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನುವಾಗ ಆ ಕ್ಷೇತ್ರದ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಇವರ ಕೈ ಒಳಗಿರ್ತವೆ, ಕಪಿಮುಷ್ಟಿಯಲ್ಲಿರುತ್ತೆ. ಆ ಕ್ಷೇತ್ರಕ್ಕೇನಾದರೂ ಮಾಡಿದ್ರ ಬಿಡಿ, ಚನ್ನಪಟ್ಟಣದ ಅಲ್ಪಸಂಖ್ಯಾತರು ನಿಮ್ಮ ಮಗನಿಗೆ ಮೋಸ ಮಾಡಿದ್ದಾರೆ, ಸರಿ ಅವರಿಗೇನು ಕೊಡೋಕ್ಕೆ ಹೋಗಬೇಡಿ, ರಾಜ್ಯಕ್ಕೆ ಕೊಡಿ ಸ್ವಾಮಿ. ನಿಮ್ಮ ಲೋಕಸಭಾ ಕ್ಷೇತ್ರಕ್ಕಾದರೂ ಏನಾದರೂ ಕೊಡಿಯಲ್ಲ, ಅಥವಾ ಕರ್ನಾಟಕದ ಕಾರ್ಖಾನೆಗಳ ಡೆವಲಪ್ಮೆಂಟ್ಗೇನಾದರೂ ಮಾಡಿದ್ರ? ಇಷ್ಟು ದಿನ ಆಯಿತು ಅಧಿಕಾರವನ್ನು ವಹಿಸಿಕೊಂಡು ನಿರ್ವಹಿಸ್ತಾ ಇರೋದು. ಇಷ್ಟು ದಿನದಲ್ಲಿ ನೀವೇನು ಕರ್ನಾಟಕಕ್ಕೆ ಕೊಡುಗೆ ಕೊಟ್ರಿ? ಲಿಸ್ಟ್ ಮಾಡೋದಕ್ಕೆ ಹೋದರೆ ಆ ಲಿಸ್ಟ್ನಲ್ಲಿ ಪಂಜಾಬು, ಹರಿಯಾಣ, ಜಾರ್ಖಂಡು, ಆಂಧ್ರ ಪ್ರದೇಶ ಹೀಗೆ ಕೆಲವೊಂದಷ್ಟು ಕಾಣುತ್ತೆ. ರಾಮನಗರಕ್ಕೆ ಏರ್ಪೋರ್ಟ್ ಬರೋದನ್ನು ಸಹಿಸಿಕೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಉಚಿತ ಸ್ಕೀಮ್ ಕೊಡೋದನ್ನು ಸಹಿಸಿಕೊಳ್ಳೋದಿಲ್ಲ. ಕರ್ನಾಟಕದ ಡೆವಲಪ್ಮೆಂಟನ್ನು ಸ್ವಯಂ ನೀವಾದರೂ ಮಾಡ್ತೀರಾ ಅನ್ಕೊಂಡ್ರೆ ನೀವು ಮಾಡಲ್ಲ. ಹೂಡಿಕೆದಾರರು ಸಮಾವೇಶ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನು ಅತಿಥಿಯಾಗಿ ಕರೀತಾರೆ,
ಏನೋ ಒಂದಷ್ಟು ಸಲಹೆಗಳನ್ನು ಕೇಳಿಸ್ಕೊಳ್ಳೋಣ ಅಥವಾ ಕರ್ನಾಟಕದ ಅಭಿವೃದ್ಧಿಗೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಧ್ವನಿ ಎತ್ತುವ ಕೆಲಸ ಮಾಡೋಣ ಅಂದರೆ ಊಟ ಕೊಡೋ ಟೈಮಿಗೆ ಹೋಗಿದ್ದಾರಂತೆ. ಹೇಳೋದು ಸರಿಯಾಗಲ್ಲ ನಮಗೆ, ಆದರೂ ಕೂಡ ಅನಿವಾರ್ಯತೆ ಹೇಳಲೇಬೇಕಾಗುತ್ತೆ. ಸೊ ಕಾಂಗ್ರೆಸ್ ಈಗ ಆ ಅರ್ಥದಲ್ಲಿ ಲೇವಡಿಯನ್ನು ಮಾಡ್ತಾ ಇದೆ. HDKಗೆ ಲೇವಡಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ರಾಜ್ಯಕ್ಕೆ ಏನು ಕೊಡುಗೆ ಇದೆ, ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ತಂದಿರೋ ಅನುದಾನಗಳೆಷ್ಟು, ಹೊರ ರಾಜ್ಯಕ್ಕೆ ಮಾತ್ರ ಅನುದಾನ, ನಮ್ಮ ರಾಜ್ಯಕ್ಕೆ ಏನೇನೂ ಇಲ್ಲ, ಅವರು ಉಕ್ಕು ಸಚಿವರಲ್ಲ ತುಕ್ಕು ಸಚಿವರಿಂದ ಕಾಂಗ್ರೆಸ್. ಹಾಗಾದರೆ ಈ ಲೇವಡಿಗೆ ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡ್ತಾರೆ, ವಿವಾದಾತ್ಮಕವಾಗಿ ಏನೇನೋ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಈವರೆಗೂ ಕೂಡ ಅವರು ಯಾವುದೇ ಥರದ ರಿಯಾಕ್ಟನ್ನು ಮಾಡಲಿಲ್ಲ. ಹೂಡಿಕೆದಾರರ ಸಮಾವೇಶಕ್ಕೆ ಊಟದ ಸಮಯಕ್ಕೆ ಹೋಗಿದ್ರಂತೆ, ಬದಲಾಗಿ ಅಲ್ಲಿ ಯಾವ ಚರ್ಚೆಗಳನ್ನು ಕೂಡ ಮಾಡಲಿಲ್ಲ HD ಕುಮಾರಸ್ವಾಮಿ.